ಸತೀಶ್ ಆಗಿದ್ದಾರೆ, ಇಷ್ಟಿಲ್ಲ ನನಗೆ ಅವರು ಎಷ್ಟು ಚೆನ್ನಾಗಿರ್ಬೋದು. ಈಗ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಿದರೆ ನಮ್ಮ ಊರಿನ ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ಅದೇ ರೀತಿ ಕೋಮಲ್ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ನಮ್ಮ ಅನ್ನದ ಸಮಾನದ ಕರೆಯಲ್ಲಿ ನಾಗರಾಜನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ಅದೇ ರೀತಿ ನಮ್ಮ ಗೊಲ್ಲಲ್ಲಿ ಜಗದೀಶ್ ಅವರು ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರಾದ ಗ್ರಾಮ ಪಂಚಾಯತಿ ಜಗದೀಶ್ ಅವರು ಅವ್ರಿಗೂ ಸಹ ಸ್ವಾಗತ. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದ ಕೆಪಿ ಟ್ರಾವೆಲ್ಸ್ ಗೊಲ್ಲಲ್ಲಿ ಪ್ರಭಾಕರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಉಂಟು. ಅದೇ ರೀತಿ ಡಿಸಿಸಿ ನಿರ್ದೇಶಕರಾದ ನಮ್ಮ ಲಕ್ಷ್ಮೀನಾರಾಯಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಅದೇ ರೀತಿ ನಮ್ಮ ಮುಸ್ಲಿಂ ಪಂಚಾಯತ್ ಉಪಾಧ್ಯಕ್ಷರಾದ ಮದನ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಫ್ಡಿ ಪಂಚಾಯತಿ ಅಧ್ಯಕ್ಷರಾದ ರಾಜಕಾರಣ ಅವರು ಆಗಿದ್ದಾರೆ. ನಮ್ಮ ಕಾಂಟ್ರಾಕ್ಟರ್ ಸೀನನ್ ಅಚ್ಚಲ್ ಸೀನನ್ ಅವರು ಇಲ್ಲಿಗೆ ವೇದಿಕೆ ಆಗಮಿಸಬೇಕು. ಇಲ್ಲ ಪಸೀನಣ್ಣ ಬಾಣ ಅದೇ ರೀತಿ ನಮ್ಮ ನಾಯಕರಾದ ರಾಘವರು ಆಗಮಿಸಿದ್ದಾರೆ, ಸೀನಪ್ಪರು ಆಗಮಿಸಿದ್ದಾರೆ ಮತ್ತು ನಾಗಾರ್ಜುನ ಆಗಮಿಸಿದ್ದಾರೆ. ನಮಸ್ಕರಿಸಿದ ಅದೇ ರೀತಿ ಪತ್ರಕರ್ತರಿಗೂ ಸಹ ನಮಸ್ಕರಿಸಿದ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಟೈಮ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕನಗೌಡರು ಅಣ್ಣ ಇಲ್ಲೋರ್ಗು ಆದ್ರೆ ಇಲ್ಲಿಂದ ಬೇಕು ಅಂತ ಹೇಳಿದ್ರು. ನಮ್ಮ ಶಾಸಕರು ಖುಷಿ ಖುಷಿಯಾಗಿ ಹೇಳಿದ್ರು. ಫುಲ್ ಚಿಕ್ಕನಗೌಡರಿಗೂ ರೆಡಿ ಆಗಿದೆ ಆಗುತ್ತೆ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಇವಾಗ ಎಲ್ಲರೂ ಸುಮಾರು ನಮ್ಮ ಚಿಕ್ಕನಗೌಡರಿಂದ ಎಲ್ಲರೂ ಬಂದು ಶಾಸನ ಕೇಳಿ ನಾವು ಇಲ್ಲಿಂದ ಹಾಕಿಸ್ಬಿಡ್ಬೇಕು. ನಿಮ್ಮ ಸಹಾಯದಿಂದ ಇವತ್ತು ನಮ್ಮ ಊರಿಗೆ ಬಸ್ ಬರ್ತಾ ಇದ್ರೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ ಒಂದು ಬಸ್ ಇದೆ, ಸ್ಕೂಲ್ ಮಕ್ಕಳಿಗೆ ಬಸ್ ಇದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು ರೋಡ್ ಆಗ್ತಾ ಇದೆ, ನಮ್ಗೆ ಒಂದು ಸಹಾಯ ಮಾಡಿದಂತ ಯಾರು ಇಲ್ಲ ಅಂತ ಹೇಳಕ್ಕೆ ಇವತ್ತು ಇಷ್ಟಪಡ್ತೀವಿ. ಅದು ಈ ರೋಡ್ 1,60,00,000 ಒಂದು ವೆಚ್ಚದಲ್ಲಿ ಇವತ್ತು ಆಗ್ತಾ ಇದೆ. ನಮ್ಮ ಮುಳಬಾಲ್ ತಾಲೂಕಲ್ಲಿ ನಮ್ಗೆ ಒಂದು ಒಳ್ಳೆಯ ಒಂದು ಕೆಲಸ ಆಗಿದೆ. ಅದೇ ರೀತಿ ಇವತ್ತು ಸಿಸಿ ರೋಡ್ ಒಂದು ಆಗಿದೆ, ಅದು ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಸತ್ತಂಗುಡಿ ಹತ್ರ ಒಂದು 5,00,000 ಲೈಟ್ ಹೋಗಬೇಕಾಗಿದೆ, ಅದು ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಏನಂದ್ರೆ ನಮ್ಮ ಶಾಸನ ಬಂದ ಮೇಲೆ ಎಲ್ಲಾ ಕೆರೆಗಳು ತುಂಬಿ ಎಲ್ಲಾ ರೈತರು ಸಂತೋಷವಾಗಿ ಖುಷಿ ಖುಷಿಯಾಗಿರುವಂತ ಒಂದು ಸಹಾಯ ಆಗಿದೆ, ಒಂದು ಒಳ್ಳೆಯ ಕೆಲಸ ಆಗಿದೆ. ನಿಜವಾಗ್ಲೂ ಇವಾಗ ಹೇಳ್ತಿದೆ 4 ವರ್ಷದಿಂದ ಅದಕ್ಕೆ ಮುಂಚೆ 15 ವರ್ಷ ಆಗಿತ್ತು, ಇವಾಗ 4 ವರ್ಷ ಆಯ್ತು. ಇವತ್ತು ನಮ್ಮ ಊರು ಬೇರೆ ನೀವು ತುಂಬಬೇಕಂದ್ರೆ 15 ದಿನ 20 ದಿವಸ ಅಂತ ಡೆಲ್ಲಿ ಮಳೆ ಬಂದ ಮತ್ತೆ 3 ದಿವಸ ಸಲ್ಲಿಸಬೇಕಿದೆ. ಎಲ್ರಿಗೂ ರೈತರಿಗೂ ಎಲ್ರಿಗೂ ಒಳ್ಳೇದಾಗುತ್ತೆ. ನಮ್ಗೆ ಶಾಸಕರು ಒಳ್ಳೆ ಒಂದು ಯಾವುದೇ ಕೆಲಸ ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಕೇಳಿ ಮಾಡಿಸ್ಕೋಬೇಕು. ಯಾವ ರೋಡ್ ಬೇಕು, ಯಾವ ಲೈಟ್ ಆಗಬೇಕು, ಯಾವ್ದು ನೀರು. ಇನ್ನೊಂದೇನಂದ್ರೆ ನಮ್ಗೆ ಇನ್ನೊಂದು 2-3 ವರ್ಷ ಬೋರು ಪೈಪು ಮೋಟರ್ ಬೇಕಾಗಿಲ್ಲ. ನಮ್ಗೆ ಎಲ್ಲ ಫುಲ್ ಎಲ್ಲ ಕೆರೆಗಳು ಫುಲ್ ಆಗಿದೆ. ನಮ್ಗೆ ಇನ್ನಿರೋದು ರೋಡು, ಲೈಟು, ಮನೆಗಳು ಒಂದು ಇರೋದು ಆದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಇದಕ್ಕೆ ಎಲ್ಲ ನಮ್ಮ ನಾಯಕರು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಬಂದು ಇವತ್ತು ನಮ್ಮ ಶಾಸಕರ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಟ್ಟು ಇಂತಹ ನೀವೆಲ್ಲ ಕಡೆ ಇದೇ ತರ ಮುಂದಿನ ದಿನಗಳು ಸಹ ನಮ್ಮ ಶಾಸಕರಿಗೆ ಇದೇ ತರ ಕೈ ಬಲಿಸಬೇಕು ಮಾಡಿದಾಗ ಯಾವುದೇ ಕೆಲಸ ಇಲ್ಲ. ನಾನು ಹೇಳ್ತೀನಿ, ನಮ್ಮ ಶಾಸಕರು ನಾನು ನಿಂಗೆಲ್ಲಿ ಭಾಷೆ ಒಳಗೆ ಹೇಳಿದೆ,
ಇದು 224 ಎಮ್ಎಲ್ಎಗಳು ನಿಂತುಕೊಂಡು ನೋಡ್ಬೇಕು ಯಾವ್ದು ಒಳಗಾಲ ಎಮ್ಎಲ್ಎ ಅಂತ ಹೇಳ್ಬೇಕು ಅಂತ. ಅದೇ ತರ ಇವತ್ತು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ನಮಗೆ ನಮ್ಮ ಗಡಿಪಾಡಿನಲ್ಲಿದ್ದೀವಿ, ನಮ್ಮ ರೈತರಿಗೆ ಅನ್ಯಾಯ ಇದೆ, ನಾವು ನೋಡ್ಕೊಳ್ಳಕ್ಕಿರಲ್ಲ. ನನ್ನ ರೈತರು ಲಕ್ಷಾಂತರ ಗಟ್ಟಲೆ ಬಂದು ನಾನು ವಿಧಾನಸೌಧದಲ್ಲಿ ಬೇಕಾದ್ರೆ ಗಲಾಟೆ ಮಾಡ್ತೀನಿ, ಅವ್ರ ಆಶೀರ್ವಾದದಿಂದ ನಾನು ಎಮ್ಎಲ್ಎ ಆಗಿದ್ದೀನಿ, ಅವ್ರ ಆಶೀರ್ವಾದಕ್ಕೋಸ್ಕರ ನಾವು ಜೊತೆಲಿದ್ದು ಏನೇ ಆಗಲಿ ಅವ್ರ ಜೊತೆಯಲ್ಲಿ ಮಾಡ್ತೀನಿ ಅಂತ ಹೇಳಿ ಇದು ವಿಧಾನಸೌಧದಲ್ಲಿ ಎಲ್ಲರೂ ಸಚಿವರಾಗ್ಲಿ ಸಿಎಂ ಆಗ್ಲಿ ಯಾರ ಮೇಲೆ ಗಲಾಟೆ ಮಾಡಿ ಇವತ್ತು ಕೆಲಸ ಮಾಡ್ಕೊಡ್ತಿದ್ದಾರೆ. ನಿಜವಾಗ್ಲೂ ನಮ್ಮ ಅದೃಷ್ಟ ನಮ್ಗೆ ಎಮ್ಎಲ್ಎ ಸಿಕ್ಕಿರೋದು. ಇಂಥ ಎಮ್ಎಲ್ಎ ನಮ್ಮ ಜೊತೆಲಿ ಇಟ್ಕೊಂಡು ಎಲ್ಲಾ ಕೆಲಸಗಳನ್ನು ಮಾಡ್ಕೊಳ್ಳೋಣ, ಒಳ್ಳೆ ಕೆಲಸಕ್ಕಾಗುತ್ತೆ. ಮುಂದಿನ ದಿನದಲ್ಲೂ ಸಹ ಅವ್ರ ಕೈಗೆ ಬರಬರ್ತಾನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಂದು ಇದಕ್ಕಿಂತ ಹೆಚ್ಚಾಗಿ ಮಾಡಿಸ್ಕೊಳ್ಳೋಣ. ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಜೊತೆಯಲ್ಲಿ ಮಾಡಿಸ್ಕೊಳ್ಳೋಣ. ಅದಕ್ಕೆ ನಮ್ಮ ನಾಯಕರು, ನಮ್ಮ ನಾಗರಾಜನವರು ಸಹ ಇಲ್ಲ ಅಂತ ಒಂದು ಅದಕ್ಕೆ ಯಾವುದೇ ಒಂದು ಡೇರಿ ಆಗಲಿ, ಇವತ್ತು ಡೇರಿ ಎಲ್ಲ ಎಷ್ಟು ಡೇರಿಗಳಾಗಿದೆ, ಹೊಸ ಡೇರಿಗಳು ಇವತ್ತು ಎಷ್ಟು ಡೇರಿಗಳಾಗಿದೆ, ಎಷ್ಟು ಮಹಿಳಾ ಡೇರಿಗಳಾಗಿದೆ, ಸುಮಾರು 29-30 ಮಾಲಾ ಡೇರಿಗಳಾಗಿದೆ. ಅಂತ ಡೇರಿಗಳಾಗಲಿ, ಆ ಡೇರಿಗೆ ಬರುವಂತ ಸ್ಕೀಮ್ಗಳಾಗ್ಲಿ, ರೈತರಿಗೆ ಬರೋ ಸ್ಕೀಮ್ಗಳಾಗ್ಲಿ ಎಲ್ಲಾನು ನಾನು ಇರ್ತೀನಿ, ನಾನು ಮಾಡಿಸ್ಕೊಡ್ತೀನಿ. ನಿಮ್ಗೆ ರೈತರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ನಾಗರಾಜನ್ ಹೇಳಿ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಸಹ ಒಳ್ಳೆ ಕೆಲಸ ನಾಗರಾಜನ್ ಮಾಡ್ತಾರೆ. ಅದೇ ರೀತಿ ನಮ್ಮ ರೈತ ನಾಯಕರು ಸಹ ಅದೇ ರೀತಿ ಎಲ್ಲಾ ರೈತರಿಗೆ, ಎಲ್ಲಾ ಸಾರ್ವಜನಿಕರಿಗೂ, ಎಲ್ಲ ಊರಿಗೂ ಒಂದೇ ರೀತಿ ನಾವು ಮಾಡಿ ಇವತ್ತು ಎಲ್ಲ ಕಡೆನೂ ಒಳ್ಳೆ ಕೆಲಸ ಆಗ್ತದೆ. ಒಳ್ಳೆ ಮಳೆ ಬಿದ್ದಿದೆ, ನಾವೆಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳಿ 4 ಮಾತು ಮಾತಾಡಿದ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.